ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂತಿ ನಿಮ್ಮ ಶ್ರುತಿ. ಗೈಸ್, ಇದು ವರಮಹಾಲಕ್ಷ್ಮಿ ನೆಕ್ಸ್ಟ್ ಡೇ ಬ್ಲಾಗ್. ಇದು ಸ್ಯಾಟರ್ಡೇ ಅಕ್ಕನ ಮನೆಗೆ ಬಂದಿದ್ದೀನಿ. ಬೆಳಗ್ಗೆನೇ ಬಂದೆ 6 o'clockಗೆ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಡ್ಲಕ್ಕಿ ಎಲ್ಲ ಇಟ್ಟಿದ್ವಿ ಅಲ್ವಾ, ಅದನ್ನು ದೇವಸ್ಥಾನಕ್ಕೆ ಕೊಡೋಣ ಅಂತ, ಸಾವಂದುರ್ಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಡೇ ಹೇಗಿರುತ್ತೆ ಇವತ್ತು ಅಂತ ನೋಡೋಣ. ಗೈಸ್, ಫಸ್ಟು ನಾನಿಲ್ಲಿ ಅಕ್ಕನ ಮನೆಯಲ್ಲಿ ಹಬ್ಬ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಫುಲ್ಲು ಹೂವೆಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಲಕ್ಷ್ಮಿ ನಮ್ಮನೆಗೇ ಬರಲಿ ಅನ್ನೋ ಥರ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಗೈಸ್? ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗೈಸ್, ನೀವೇನಾದರೂ ನೆಕ್ಸ್ಟು ಬೆಳ್ಳಿದು ಚೊಂಬು ಅಥವಾ ಬಿನ್ಗೆ ಏನಾದರೂ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಚೊಂಬಗಿಂತ ಈ ಥರ ಬಿನ್ಗೆ ತೊಗೊಳ್ಳಿ. ಯಾಕಂದರೆ ನೋಡೋಕೆ ಅದು ಬಿನ್ಗೆ ಥರನೂ ಇರುತ್ತೆ, ಚೊಂಬು ಥರನೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ತೆಂಗಿನಕಾಯಿ. ಈ 3 ಸೆಟ್ಟು ಈ ವರ್ಷ ತೊಗೊಂಡಿರೋದು ಅಕ್ಕ. ಇದರಲ್ಲಿ ವಿಳೆದೆಲೆ ಕೂಡ ಇದೆ. ವಿಳೆದೆಲೆ, ತೆಂಗಿನಕಾಯಿ, ಹಾಗೆ ಬಿಂದಿಗೆ. ಹಾಯ್ ಶ್ವೇತಕ್ಕ, ಏನೋ ತಿಂತಾ ಇದೆಯಾ? ಚಿತ್ರಾನ್ನ, ಮಸಾಲ ಚಿತ್ರಾನ್ನ. ಹಾಯ್ ಕನ್ಸು. ಹಾಯ್ 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 ಶಲಕ. ರಂಗ ಬೈರು ಇಲ್ಲೋಡು. ಹಾಯ್ ಮಾಡಮ್ಮ. ಹಾಯ್ ಮಾಡು ಚಿನ್ನು. ಹಾಯ್ ಹೇಳು. ಹಾಯ್ ಹೇಳು. ಎಲ್ಲರದು ರೆಡಿ ಆಯಿತು. ಹಾಗೆ ಕಾರು ರೆಡಿ ಆಗಿದೆ. ಇವಾಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಆಗ್ಲಿಲ್ವಮ್ಮ ಇನ್ನು? ಓಕೆ ಗೈಸ್, ಹೊರಡ್ತಾ ಇದ್ದೀವಿ. ಕಾರ್ ಹತ್ಕೊಂಡು ಹೊರಡ್ತೀವಿ. ಫಸ್ಟು ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವುದು? ಲಕ್ಕುಪ್ಪೆ ಆಂಜನೇಯ ಟೆಂಪಲ್. ನಮ್ಮ ಶ್ವೇತಕ್ಕರ ಮನೆ ದೇವರಿದು. ಫಸ್ಟು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇದ್ದೀವಿ. ಸಿನಿ ಶ್ರೀ, ಏನು ಸಮಾಚಾರ? ಆನ್ ದಿ ವೇ ಹೋಗ್ತಾ ಸೇಬೇಕಾಗಿ ಗಿಡ ಕಾಣಿಸ್ತು. ಬಟ್ ಯಾರ್ದು ಅಂತ ಗೊತ್ತಿಲ್ಲ. ಆದರೂ ಕದ್ದು ಕದ್ದು ಕಿತ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಮಂಗನಿಂದ ಮಾನವ. ಸಿನ ಇಲ್ಲಿ ನೋಡು, ನಾಚ್ಕೊಂಬೇಡ ನೋಡು. ಕಳ್ಳರು ನಾವೆಲ್ಲರೂ ಆಗಲ್ಲ. ಚಂದ್ರ ಹುಟ್ಟ ಟೈಮಲ್ಲಿ ಹಣ್ಣಾಗೋದಕ್ಕೆ ಚಂದ್ರು ಸೀಬೆ ಹಣ್ಣು ಅಂತಾರೆ ಇದನ್ನ. ತುಂಬ ಎಂಜಾಯ್ ಮಾಡಬೇಕು ಅಂತ ಸ್ಪೀಕರ್ ಎಲ್ಲ ತೊಗೊಂಡೋಗಿದ್ವಿ. ಸ್ಪೀಕರು ಮೈಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಾಡು ಹೇಳ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಫೈನಲಿ ಮಾಗಡಿಗೆ ರೀಚ್ ಆದ್ವಿ. ಮಾಗಡಿ ಬಂದು ನಮ್ಮೂರು, ನಮ್ಮಪ್ಪನೂರು. ಮಾಗಡಿ ಬಂದು ಮಾಗಡಿನಲ್ಲಿ ಸಾವಂದುರ್ಗ ನಮ್ಮೂರು. ಇವಾಗ ಮಾಗಡಿಗೆ ರೀಚ್ ಆಗಿದ್ದೀವಿ. ಕಾರಲ್ಲಿ ಹೋಗ್ತಾ ವೆದರ್ ಫುಲ್ಲು ಚಿಲ್ಡ್ ಆಗಿತ್ತು, ಗ್ರೀನಿಶ್ ಆಗಿತ್ತು. ಬಟ್ ಅಲ್ಲಿ ರೀಚ್ ಆದಮೇಲೆ ಬಿಸಿಲು ಸ್ಟಾರ್ಟ್ ಆಯಿತು. ಗೈಸ್, ಸಾವಂದುರ್ಗದ ಬೆಟ್ಟ ಇದು. ದೂರದಿಂದಾನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಾರ್ ಇಲ್ದಿದ್ದೀವಿ, ರೀಚ್ ಆಗಿದ್ದೀವಿ ಸಾವಂದುರ್ಗನ. ಬಿಸಿಲು ಅಂದರೆ ಬಿಸಿಲಿದೆ. ಬೆಟ್ಟ ನೋಡಿ ಹೆಂಗಿದೆ ಗೈಸ್. ವ್ಯೂ ನೋಡಿ, ಸೂಪರ್ ಆಗಿದೆ. ನಾನಾ ಸಾಕಷ್ಟು. ನಮ್ಮೂರಮ್ಮು ಇದು. ಅಂದರೆ ನಿಮ್ಗೆ ಏನು ನೆನಪಿದೆ ಇಲ್ಲಿ? ನಮ್ಮೂರಿದು. ನಾವು ಯಾವಾಗಲೂ ಬರ್ತೀವಿ. ನಾವಿಲ್ಲಿ ಯಾವಾಗಲೂ ಬರ್ತಾ ಇದ್ವಿ. ಈ ಬೆಟ್ಟ ಹತ್ತಿದ್ದೀವಿ ನಾವು. ನಾವು ಚಿಕ್ಕ ಹುಡುಗರಲ್ಲಿ ಎಷ್ಟೊಂದು ಸಲ ಬಂದಿದ್ದೀವಿ. ಹೌದಾ? ಮತ್ತೆ ನಿಮ್ಗೆ ಏನು ಅನಿಸುತ್ತೆ ಇಲ್ಲಿ ಬಂದಾಗ? ಖುಷಿ ಆಗುತ್ತೆ. ನಮ್ಮೂರಿಗೆ ಬಂದರೆ ನಮ್ಗೆ ಖುಷಿ ಆಗಲ್ವಾ? ಗೈಸ್, ದೇವಸ್ಥಾನಕ್ಕೆ ರೀಚ್ ಆಗಿ ಪೂಜೆ ಐಟಮ್ ಏನಿದೆ ಪೂಜೆ ಕೊಡಲಿಕ್ಕೆ ಎಲ್ಲ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಶ್ರಾವಣ ಮಾಸ ಅಂತ ತುಂಬ ರಶ್ ಇದೆ ದೇವಸ್ಥಾನ. ಸೊ ಟಿಕೆಟ್ ತೊಗೊಳ್ಬೇಕು, ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾರ ಇವ್ರು ಗಾಂಧೀಜಿ. ಶ್ರಾವಣ ಮಾಸದಲ್ಲಿ ಇಲ್ಲೆಲ್ಲ ರಥೋತ್ಸವ ಮಾಡಿಸ್ತಾರೆ. ಒಂದೊಂದು ವಾರ ಬೆಳ್ಳಿ ರಥೋತ್ಸವನೂ ಮಾಡಿಸ್ತಾರೆ. ನಾವು ಯೂಶ್ವಲಿ ಮಾಡಿಸ್ತೀವಿ, ಬಟ್ ಈ ವೀಕಲ್ಲ. ನೆಕ್ಸ್ಟು ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಅವರು ಮಾಡಿಸ್ತಾರೆ.
ಬಟ್ ನಾವು ಮಡ್ಲಕ್ಕಿ ಕೊಡಲಿಕ್ಕೆ ಗೊರವನಹಳ್ಳಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ತುಂಬ ರಶ್ ಇರ್ತಾರೆ, ಆಮೇಲೆ ಸ್ವಲ್ಪ ದೂರ ಆಗುತ್ತೆ ಅಂತ ಇಲ್ಲೇ ಲಕ್ಷ್ಮೀ ದೇವಸ್ಥಾನವೂ ಇದೆ ಅಂತ ಇಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲೇ ಬಂದಿದ್ದೀವಿ. ತುಂಬ ರಶ್ ಇದ್ದಿದ್ದರಿಂದ ತುಂಬ ರಿಸ್ಕ್ ತೊಗೊಳ್ಳೋದು ಬೇಡ, ಟಿಕೆಟ್ ತೊಗೊಂಬಿಡೋಣ ಅಂತ ಟಿಕೆಟ್ ತೊಗೊಂಡ್ವಿ. ನಾವು ಟೋಟಲಾಗಿ 7 ಮೆಂಬರ್ಸ್ ಹೋಗಿದ್ವಿ. ಬಟ್ ನಮ್ಮ ಭಾವ ಅವರಿಗೆ ಬೇಗ ಬಿಟ್ಟರು, ಅವ್ರದ್ದು ID ಕಾರ್ಡ್ ಇತ್ತು ಪೋಸ್ಟ್ ಆಫೀಸ್ದು. ಸೊ ನಮಗೆ ಮಾತ್ರ ನಮ್ಮ ಟಿಕೆಟ್ ತೊಗೊಂಡು ಒಂದು 20-30 ಮಿನಿಟ್ಸ್ಗೆಲ್ಲ ದರ್ಶನನೇ ಆಗೋಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕುತ್ಕೊಂಡಿದ್ದೀವಿ. ದರ್ಶನ ಎಲ್ಲ ಆಯಿತು, ರಶ್ ಇತ್ತು ಬಟ್ ಆದರೂ ಆಯಿತು, ಚೆನ್ನಾಗಿತ್ತು ದರ್ಶನ. ಮಡ್ಲಕ್ಕಿ ಎಲ್ಲ ದೇವ್ರಿಗೆ ಲಕ್ಷ್ಮೀ ದೇವಸ್ಥಾನಕ್ಕೂ ಕೊಟ್ವಿ. ಇಲ್ಲೆಲ್ಲ ಫುಲ್ಲು ಸುತ್ತ ಹಸುಗಳೇ ಇದೆ. ಹಸು ತೋರ್ಸಮ್ಮು, ಚೆನ್ನಾಗಿದೆ. ಚಿರ್ಮುರಿ ತಿನ್ನೋಣ ಅಂತ ಸ್ಟಾಪ್ ಮಾಡಿದ್ದೀವಿ. ನನಗೆ ಆ್ಯಕ್ಚುಲಿ ಇಲ್ಲಿ ಚಿರ್ಮುರಿ ಇಷ್ಟ. ನಾನು ಎಲ್ಲಿ ಹೋದರೂ ದೇವಸ್ಥಾನಕ್ಕೆ ಜಾಸ್ತಿ ಚಿರ್ಮುರಿ ಹುಡುಕ್ತೀನಿ ಗೈಸ್, ಯಾಕಂದರೆ ನನಗೆ ಕಡಲೆಪುರಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ಚಿರ್ಮುರಿ ಅಂದರೆ ತುಂಬಾ ಇಷ್ಟ. ಎಲ್ಲಾದರೂ ಹೋಗಲಿ ಒಂದು ಸಲನಾದರೂ ತಿನ್ನಲೇಬೇಕು ನನಗೆ ಚಿರ್ಮುರಿನ. ಸ್ಪೆಷಲಿ ಈ ಟೆಂಪಲ್ಗಳಿಗೆ ಹೋದರೆ, ಅದರಲ್ಲೂ ನನಗೆ ಸಾವಂತದುರ್ಗದಲ್ಲಿ ಮಾಡೋದು ಅಂದರೆ ಫಸ್ಟು ನಾನು ಇಲ್ಲೇ ತಿಂದು ನನಗೆ ಅದು ಪ್ರಾಕ್ಟೀಸ್ ಆಗಿರೋದು. ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ನೆಕ್ಸ್ಟ್ ಟೈಮು ಸಾವಂತದುರ್ಗಕ್ಕೆ ಏನಾದರೂ ಹೋದರೆ ಅಲ್ಲಿ ಚಿರ್ಮುರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಮುಲ್ಕಟಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಮನೆ ದೇವರು, ನಮ್ಮಪ್ಪನ ಮನೆ ದೇವ್ರಿಗೆ ಇಲ್ಲೇ ಇರೋದು. ಸಾವಂತದುರ್ಗದಿಂದ ಇನ್ನೊಂದು ಸ್ವಲ್ಪ 1 ಕಿಲೋಮೀಟರ್ ದೂರದಲ್ಲೇ ಇದೆ, ಅಲ್ಲಿಗೆ ಹೋಗೋಣ. ನಮ್ಮೂರು ದೇವಸ್ಥಾನ ಮುಲ್ಕಟಮ್ಮ ದೇವಸ್ಥಾನ. ಬಟ್ ಆ್ಯಕ್ಚುಲಿ ಇದೊಂದು ತೆಗ್ದಿಲ್ಲ ದೇವಸ್ಥಾನ. ಅಲ್ಲಿ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಇದೊಂದು ತೆಗ್ದಿಲ್ಲ, ಹೊರಗಡೆಯಿಂದನೇ ಕೈ ಮುಟ್ಕೊಂಡು ಹೊರಡ್ತಾ ಇದ್ದೀವಿ. ಶ್ರೀ, ನಿಮ್ಮ ಡ್ಯಾಡಿ ಹುಟ್ಟು ಬೆಳೆದಿರೋ ಇದು ತಾನೇ? ಎಕ್ಸಾಕ್ಟ್ಲಿ, ನಮ್ಮಪ್ಪ ಹುಟ್ಟಿರೋದು, ನಮ್ಮಪ್ಪ ಬೆಳೆದಿರೋದು ಎಲ್ಲ ಇದೆ. ಬಟ್ ಬೆಳೆದಿರೋದು ಅಂದರೆ ಫುಲ್ ಅಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋಗಿ ತೋಟಕ್ಕೆ ಹೋಗೋಣ. ಸೊ ಗೈಸ್, ಇವಾಗ ನಾವು ತೋಟಕ್ಕೆ ಹೋಗ್ತಿದ್ದೀವಿ, ಬನ್ನಿ ಗೈಸ್. ಇಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ತೋಟಕ್ಕೆ ಬಂದ್ವಿ, ಬಟ್ ಫಾರ್ಮ್ ಹೌಸ್ಗೆ. ಬಟ್ ಇಲ್ಲಿ ಲಾಕ್ ಆಗಿದೆ, ಕೀ ತೊಗೊಂಡು ಬಂದಿಲ್ಲ ಇನ್ನೂ. ಸುಮ್ಮನೆ ವೇಟ್ ಮಾಡ್ತಾ ಇದ್ದೀವಿ, ವೇಟಿಂಗ್. ಗೇಟ್ ಓಪನ್ ಆಯಿತು, ಬಂದು ಓಪನ್ ಮಾಡಿದ್ರು, ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಿಂದಾನೇ ಫುಲ್ಲು ಅಡಿಕೆ ತೋಟ. ಇಲ್ಲಿ ಎಲ್ಲ ಥರ ಗಿಡಗಳು ಇದೆ, ಆಲ್ಮೋಸ್ಟು ಹಣ್ಣುಗಳ ಗಿಡ, ಹೆಲ್ದಿ ಫ್ರೂಟ್ಸ್ ಏನೇನಿದೆಯೋ ಅದು ಎಲ್ಲ ಹಾಕಿದ್ದಾರೆ. ಬಿಜಾಪುರನಾ ಗೈಸ್? ಇದೇನೆ ನಮ್ಮ ಚಿಕ್ಕಪ್ಪ ಅವರ ಫಾರ್ಮ್ ಹೌಸು. ಸುತ್ತಲೂ ಗಿಡ ಮರಗಳು ಎಲ್ಲ ಇದೆ. ಇಲ್ಲಿ ಏನೇನು ಗಿಡ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಇದು ಹಲಸಿನ ಮರ. ಇದು ಅವರು ಬಂದರೆ ಸ್ಟೇ ಆಗೋಕ್ಕೆ ಮನೆ. ಸ್ವಿಮ್ಮಿಂಗ್ ಪೂಲ್ ಇದಲ್ಲ, ಅಲ್ಲಿದೆ, ಅದು ಆಮೇಲೆ ತೋರಿಸೋಣ. ನೋಡಿ ಗೈಸ್, ಹಸು ಇದೆ. 8 ಹಸು ಇದೆ ಅನಿಸುತ್ತೆ. 1 2 3 4 5 6 7 ಇದೆ ಆ್ಯಕ್ಚುಲಿ. ಜಾಸ್ತಿ ತಿಂತೀರಾ ತಾನೇ ನಿಮ್ಮ ಕಡೆ? ಅದಕ್ಕೆ ತಂದು ಅಗಿ ಮಾಡಿದೆ. ಬೀಜ ತಗೊಂಡ್ ಬಂದು ಹಾಕಬೇಕು ತಾನೇ? ಬೀಜ ಹೊರಗಡೆ ಹಾಕಿದ್ದೀನಿ, ಎಟ್ಟೆ ಇಲ್ರಿ. 100 ರೂಪಾಯಿ ಬೀಜ ತಂದಿದ್ದೆ. ಅಂದ್ರೆ ಮಳೆ ಜಾಸ್ತಿ ಬಂದಿಲ್ವಲ್ಲ ಈ ಸಾರಿ, ಅದಕ್ಕಾಗಿ ಹಾಕ್ತೇನ್ರಿ. ಅದಕ್ಕಾಗಿ ಈ ಆಂಟಿ ಬಂದು ಅಲ್ಲೇ ಸ್ಟೇ ಆಗಿರೋದು. ಇಬ್ಬರು ಫ್ಯಾಮಿಲಿ, ಇವ್ರಿಗೆ 2 ಮಕ್ಕಳಿದೆ. ಅವ್ರ ಫುಲ್ ಫ್ಯಾಮಿಲಿ, 2 ಫ್ಯಾಮಿಲಿನೂ ಅಲ್ಲೇ ಸ್ಟೇ ಆಗಿರೋದು. ಬಿಜಾಪುರಿಂದ ಬಂದಿರೋದು. ನಮ್ಮನ್ನಂತೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಮನೆಗೆಲ್ಲ ಕರ್ಕೊಂಡು ಹೋಗಿ. ಗೈಸ್, ಇಲ್ಲಿ ನೋಡಿ ಎಷ್ಟೊಂದು ಗಿಡ ಮರಗಳಿದೆ. ಸೇಬೆಕಾಯಿ ಗಿಡ ಇದೆ, ಹಲಸಿನ ಹಣ್ಣಿನ ಮರ, ಎಲ್ಲ ಗಿಡಗಳು ಇದೆ. ಅಯ್ಯೋ, ಇರುವೆ ಎಲ್ಲ ಕಚ್ಚಾಕ್ಬಿಡ್ತು ಯಪ್ಪ. ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡವ್ರಿ, ಕುಂದರಿ ನಿಮ್ಮಂತ
ಎಲ್ಲರೂ ಸಿಕ್ಕಾಪಟ್ಟೆ ಸಾಂಗ್ ಎಲ್ಲ ಆಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಸಾಂಗ್ ಹಾಕ್ಲಿಕ್ಕಾಗಲ್ಲ ಬಿಕಾಸ್ ಕಾಪಿರೈಟ್ ಬಂದುಬಿಡುತ್ತೆ. ಸಾಂಗ್ ಹಾಕಿಲ್ಲ, ಜಸ್ಟ್ ಬೇರೆ ಮ್ಯೂಸಿಕ್ ಕೊಟ್ಟಿದ್ದೀನಿ ನಾನು ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು. ನಮ್ಮ ಭಾವನೂ ಅಷ್ಟೇ, ಅಕ್ಕ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಳೆ ಸ್ಟಾರ್ಟ್ ಆಗಿಬಿಡ್ತು, ಆದರೂ ಮಳೆನಲ್ಲೂ ಆಟ ಆಡಿದ್ವಿ ಚೆನ್ನಾಗಿ. ಚಿಕ್ಕಿ ಗೈಸ್ ಈಗ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಇದೆ. ಅಂದರೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ನೆಲದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಇದನ್ನು ಕಟ್ಟೆ ಥರ ಕಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಮಾಡಿರೋದು. ಇದು ತುಂಬ ದೊಡ್ಡದಾಗಿದೆ, ತುಂಬ ಆಳನೂ ಇದೆ. ಸ್ವಿಮ್ಮಿಂಗ್ ಬರೋರು ಇಲ್ಲಿ, ನಾವು ಯಾರಿಗೂ ಸ್ವಿಮ್ಮಿಂಗ್ ಬರದೇ ಇರೋದ್ರಿಂದ ಯಾರೂ ಸ್ವಿಮ್ ಮಾಡಲಿಲ್ಲ, ಜಸ್ಟ್ ಆಟ ಆಡ್ತಾ ಇದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಇದು ಒಂದಿತ್ತು, ಇದು ಕುಂಬಳಕಾಯಿ ಅಂತೆ, ಬಟ್ ನಾವು ಸೋರೆಕಾಯಿ ಅಂತ, ಇವ್ರು ಕುಂಬಳಕಾಯಿ ಅಂತ, ಏನಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಜಸ್ಟ್ ನೀರಲ್ಲಿ ಜಾಸ್ತಿ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಅನಿಸಿದಾಗ ಸಪೋರ್ಟ್ಗೆ ಅದು ಇಟ್ಕೊಳ್ಳಿಕ್ಕೆ ಹಾಕಿ ಬಿಟ್ಟಿದ್ರು. ಅಲ್ಲಿ ಮೇಲೆ ಸೈಡಲ್ಲಿ ನಡಿಲಿಕ್ಕೆ ಭಯ ಆಗ್ತಿತ್ತು, ಬಿಕಾಸ್ ಈ ಕಡೆ ಬಿದ್ದರೆ ನೀರು, ಆ ಕಡೆ ಬಿದ್ದರೆ ಹಳ್ಳ. ಬಟ್ ಆದ್ರೂ ಧೈರ್ಯವಾಗಿ ಆಟ ಆಡ್ಕೊಂಡು ಧೈರ್ಯವಾಗಿ ಓಡಾಡ್ತಾ ಇದ್ವಿ. ಮಕ್ಕಳನ್ನೆಲ್ಲ ಕೆಳಗೆ ಬಿಟ್ಕೊಂಡಿದ್ವಿ, ಮೇಲೆ ಬಂದರೆ ನೀರು ಜಾರತ್ತೆ ಅಂತ. ಚೆನ್ನಾಗಿ ಕುಣಿದು ಆಡಿ ಎಷ್ಟು ಸಾಧ್ಯನೋ ಅಷ್ಟು ಎಂಜಾಯ್ ಮಾಡ್ಕೊಂಡು, ಯಾವುದು ಫ್ರೂಟ್ಸ್ ಯಾವುದು ಬಿಟ್ಟಿರಲಿಲ್ಲ, ಬರೀ ಸೀಬೆಕಾಯಿ ಮಾತ್ರ ಸೀಸನ್ ಇತ್ತು. ಸ್ವಲ್ಪ ಸೀಬೆಕಾಯಿನ ಕಿತ್ಕೊಂಡು ಅಲ್ಲಿಂದ ಹೊರಟ್ವಿ. ಆನ್ ದಿ ವೇ ಹೋಗ್ತಾ ಹಾಗೆ ತರಕಾರಿ ಎಲ್ಲ ಕಾಣಿಸ್ತು ಫ್ರೆಶ್ ಆಗಿ. ತರಕಾರಿನೆಲ್ಲ ತೊಗೊಂಡು ಹಾಗೆ ಸುಂಕದಕಟ್ಟೆಗೆ ರೀಚ್ ಆಗೋಷ್ಟರಲ್ಲಿ 8 o'clock ನೈಟ್ ಆಗಿಬಿಟ್ಟಿತ್ತು. ಅಲ್ಲಿಂದ ಒಂದು ಹೋಟೆಲಲ್ಲಿ ಸ್ಟಾಪ್ ಮಾಡಿ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.